19 ವರ್ಷದ ಆನಂದ್ ಎಂಬ ಯುವಕ ಹಲವು ವರ್ಷಗಳಿಂದ ಗಂಭೀರ ಅಪ್ಲಾಸ್ಟಿಕ್ ರಕ್ತಹೀನತೆಯಿಂದ ಬಳಲುತ್ತಿದ್ದರು. ಇವರಿಗೆ ಬೆಂಗಳೂರಿನ ಸ್ವಾತಿ ಎಂಬ 32 ವರ್ಷದ ಮಹಿಳೆ ಸ್ಟೆಮ್ ಸೆಲ್ ಕಾಂಡಕೋಶ ದಾನ ಮಾಡಿ ಆ ಯುವಕನ ಪಾಲಿಗೆ ಜೀವರಕ್ಷಕಿಯಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಇವರಿಬ್ಬರು ಮುಖಾಮುಖಿಯಾಗಿ ಭೇಟಿ ಮಾಡಿ ಪರಸ್ಪರ ಸಂತಸ ಹಂಚಿಕೊಂಡಿದ್ದಾರೆ. ಆನಂದ್ ಅವರು 15 ವರ್ಷದವರಿದ್ದಾಗ ಗಂಭೀರ ಸ್ವರೂಪದ ಅಪ್ಲಾಸ್ಟಿಕ್ ರಕ್ತಹೀನತೆ ಇರುವುದಾಗಿ ತಪಾಸಣೆಯಲ್ಲಿ ದೃಢಪಟ್ಟಿತು. ಕೋವಿಡ್-19 ಲಸಿಕೆ ಪಡೆದ ಬಳಿಕ ಅವರಿಗೆ ನಿರಂತರವಾಗಿ ಜ್ವರ ಕಾಣಿಸತೊಡಗಿತು. ಅಪ್ಲಾಸ್ಟಿಕ್ ರಕ್ತಹೀನತೆ ಸಾವಿಗೆ ಕಾರಣವಾಗಬಹುದಾದ ಗಂಭೀರ ಸಮಸ್ಯೆಯಾಗಿದ್ದು, ಇದರಲ್ಲಿ ಬೋನ್ ಮ್ಯಾರೋ ಹೊಸ ರಕ್ತ ಕಣಗಳನ್ನು ಉತ್ಪಾದಿಸುವಲ್ಲಿ ವಿಫಲವಾಗುತ್ತದೆ. ಈ ಯುವಕನಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರಾದ ಕೋಝಿಕೋಡ್ನ ಬಿಎಂಟಿ ಮತ್ತು ಎಂವಿಆರ್ ಕ್ಯಾನ್ಸರ್ ಸೆಂಟರ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಪೀಡಿಯಾಟ್ರಿಕ್ ಹೆಮಾಟೋ ಆಂಕಾಲಜಿ ಕನ್ಸಲ್ಟೆಂಟ್ ಡಾಕ್ಟರ್ ವಿಪಿ ಕೃಷ್ಣನ್ ಕಾಂಡಕೋಶ ಕಸಿ ಮಾಡಿಸಿಕೊಳ್ಳುವುದು ಒಂದೇ ಚಿಕಿತ್ಸಾ ಆಯ್ಕೆಯಾಗಿದೆ ಎಂದು ಸಲಹೆ ನೀಡಿದರು. ಆದ್ದರಿಂದ ಕಾಂಡಕೋಶ ದಾನಿಯನ್ನು ಹುಡುಕುವ ಪ್ರಕ್ರಿಯೆ ಆರಂಭಿಸಲಾಯಿತು. ಇಂತಹ ಕಠಿಣ ಸಂದರ್ಭದಲ್ಲೇ ಆನಂದ್ ಅವರ ಕುಟುಂಬವು ಭಾವನಾತ್ಮಕ ಹಾಗೂ ಆರ್ಥಿಕ ಒತ್ತಡವನ್ನು ಎದುರಿಸಿತು. ರಕ್ತ ಕಾಂಡಕೋಶ ಕಸಿ ಅಗತ್ಯವಿರುವ ರೋಗಿಗಳಿಗೆ ಭಾಗಶಃ ಆರ್ಥಿಕ ನೆರವು ನೀಡುವ ಡಿಕೆಎಂಎಸ್ ಪೇಷಂಟ್ ಫಂಡಿಂಗ್ ಪ್ರೋಗ್ರಾಂ ಇಂಡಿಯಾ ಮೂಲಕವೂ ಆನಂದ್ ಅವರು ಆರ್ಥಿಕ ಸಹಾಯ ಪಡೆದರು. ಇಂದು ಆನಂದ್ ಅವರು ಆರೋಗ್ಯಕರ ಜೀವನ ನಡೆಸುತ್ತಿದ್ದು 12ನೇ ತರಗತಿ ಪರೀಕ್ಷೆಗೂ ಹಾಜರಾಗುತ್ತಿದ್ದಾರೆ. ಅಲ್ಲದೆ ತಮ್ಮ ನೆಚ್ಚಿನ ವಿಡಿಯೋಗ್ರಫಿ ಹಾಗೂ ಫೋಟೋಗ್ರಫಿಯನ್ನು ಮುಂದುವರೆಸುತ್ತಿದ್ದಾರೆ. ಡಾಕ್ಟರ್ ಕೃಷ್ಣನ್ ಅವರು ಮಾತನಾಡಿ 2022ರಲ್ಲಿ ಆನಂದ್ ಅವರನ್ನು ಪರೀಕ್ಷಿಸಿದಾಗ ಅವರಿಗೆ ಗಂಭೀರ ಅಪ್ಲಾಸ್ಟಿಕ್ ರಕ್ತಹೀನತೆ ಇರುವುದು ಪತ್ತೆಯಾಯಿತು. ಕಾಂಡಕೋಶ ಕಸಿಗೆ ಬೆಂಬಲ ದೊರಕಿದ ನಂತರ ಸಂಬಂಧಿಕರಲ್ಲದ ವ್ಯಕ್ತಿಯಿಂದ ಹೊಂದಾಣಿಕೆಯಾಗುವ ಹೆಮಾಟೋಪೊಯೆಟಿಕ್ ಕೋಶವನ್ನು 2023ರಲ್ಲಿ ಕಸಿ ಮಾಡಲಾಯಿತು. ಕಸಿ ಸಮಯದಲ್ಲಿ ಫೆಬ್ರೈಲ್ ನ್ಯೂಟ್ರೋಫೆನಿಯಾ ಮತ್ತು ಮ್ಯೂಕೋಸಿಟಿಸ್ ಮುಂತಾದ ಸಂಕೀರ್ಣತೆಗಳನ್ನು ಅವರು ಎದುರಿಸಿದರು. ನಂತರ ಅವರ ಆರೋಗ್ಯದ ಪ್ರಗತಿ ಉತ್ತಮವಾಗಿತ್ತು. ಡಿಕೆಎಂಎಸ್ ಸಂಸ್ಥೆ ಕೇವಲ ಸಂಬಂಧಿಕರಲ್ಲದ ದಾನಿಯನ್ನು ಹುಡುಕುವುದರಲ್ಲಿ ಮಾತ್ರವಲ್ಲ, ಕಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಲ್ಲಿಯೂ ಮಹತ್ವದ ಪಾತ್ರ ವಹಿಸಿದೆ. ಇದರಿಂದ ಅವರ ಕುಟುಂಬದ ಆರ್ಥಿಕ ಹೊರೆ ಕೂಡ ಕಡಿಮೆಯಾಯಿತು. ಈಗ ಆನಂದ್ ಆರೋಗ್ಯವಂತರಾಗಿದ್ದು ಎಂದಿನಂತೆ ಕಾಲೇಜಿಗೆ ಹೋಗುತ್ತಿದ್ದಾರೆ ಎಂದು ಹೇಳಿದರು. ಫಸ್ಟ್ ಟೈಮ್ ಅಲ್ಲ, DKMS ಇದು 10 ವರ್ಷಕ್ಕಿಂತ ಜಾಸ್ತಿಯಿಂದ ಮಾಡ್ತಾ ಇದ್ದಾರೆ. ಈ ಥರ ಒಂದು ವಿಶೇಷವಾಗಿ ಅನುಭವ ಯಾಕೆ ಅಂದರೆ 2 ವರ್ಷ ಆಗಬೇಕು ಒಂದು ಸಕ್ಸಸ್ಫುಲ್ ಡೊನೇಷನ್ ಆಗಿ ಆ ಪೇಷಂಟ್ ಬದುಕಿ ಹೊರಗಡೆ ಬಂದು ಆವಾಗೇ ನಾವು ಡೋನರ್ನ ಕರಿತೀವಿ. 2 ವರ್ಷವರೆಗೆ ಅವ್ರಿಗೆ ಗೊತ್ತಾಗೋದಿಲ್ಲ ದಟ್ ನಾವು ಕೊಟ್ಟಿದ್ದೀವಿ, ಯಾರಿಗೂ ಉಪಯೋಗ ಆಯಿತಾ, ಅವ್ರು ಬದುಕಿದಾರ ಏನು ಗೊತ್ತಾಗೋದಿಲ್ಲ, ಲೀಗಾಲಿಟಿ ಇಶ್ಯೂಸ್ ಇರುತ್ತೆ. ಸೊ ಈ ಥರ ಒಂದು ವಿಶೇಷವಾಗಿ ಅವಸ್ಥೆ. ಅವ್ರು ಚೆನ್ನಾಗಿದ್ದಾರೆ, ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಯಾಕೆಂದರೆ ಇದರಿಂದ ಅಟ್ಲೀಸ್ಟ್ ಅವೇರ್ನೆಸ್ ಬೆಳೀಲಿ, ಯಾರಿಗೂ ಏನಾಗಲ್ಲ, ಡೊನೇಷನ್ ಮಾಡಿ ಉಪಯೋಗ ಆಗುತ್ತೆ. ಬ್ಲಡ್ ಕ್ಯಾನ್ಸರ್ ಅಂದರೆ ಇಟ್ ಈಸ್ ಅನ್ ಎಂಡಿವರ್, ಇಟ್ ಈಸ್ ಅ ಗೋಲ್ ದಟ್ ಕ್ಯಾನ್ಸರ್ ಫಸ್ಟ್ ಬೇಗ ಸಿಮ್ಟಮ್ಸ್ ಅವೇರ್ನೆಸ್ ಮಾಡಿಕೊಂಡಿದ್ರೆ ಜನ ಬೇಗ ಬರ್ತಾರೆ. ಬೇಗ ಬಂದರೆ ಬೇಗ ಡಯಾಗ್ನೋಸ್ ಆಗುತ್ತೆ. ಬೇಗ ಡಯಾಗ್ನೋಸ್ ಆಗಿದ್ದರೆ ಅದನ್ನು ನಾವು ಏನಾದರೂ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅರ್ಲಿ ಕೊಟ್ಟಿದ್ರೆ ಅದು ತುಂಬ ಜಾಸ್ತಿ ಬೆಳೆಯೋಕ್ಕೆ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ನಾವು ಏನಾದರೂ ಮಾಡ್ಬೋದು. ಆಯಿತಾ? ಸೊ ಡಿಲೀಷನ್ ಆಫ್ ಬ್ಲಡ್ ಕ್ಯಾನ್ಸರ್ ಅಂದರೆ ಅರ್ಲಿ ಡಯಾಗ್ನೋಸಿಸ್, ರೈಟ್ ಟ್ರೀಟ್ಮೆಂಟ್, ಫೈಂಡ್ ದ ರೈಟ್ ಡೋನರ್ ಆ್ಯಂಡ್ ಹೋಪ್ಫುಲಿ ಸಪೋರ್ಟ್ ಫಾರ್ ದ ಟ್ರಾನ್ಸ್ಪ್ಲಾಂಟ್ ಕಾಸ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಡೋನರ್ಗೆ ಚಾರ್ಜ್ ಏನಿಲ್ಲ, ಪೇಷಂಟ್ಗೂ ಇದರಲ್ಲಿ ಏನು ಆಗಿಲ್ಲ. ಬಟ್ ಪೇಷಂಟ್ಗೆ ಡೋನರ್ ಈಗ ಕಾಂಗೋ ಒಂದಿದೆ ಅಂತ ಅಂದ್ಕೊಳ್ಳಿ, ನಾವು ಅಲ್ಲೇ ಡೊನೇಷನ್ ಮಾಡಿ ಬರೀ ಸ್ಟೆಮ್ ಸೆಲ್ ಫ್ಲೈಟ್ ಮುಖಾಂತರ ಗ್ರೀನ್ ಚಾನಲಲ್ಲಿ ತೊಗೊಂಡು ಬರ್ತೀವಿ. ಅದಕ್ಕೆ ನಾವು ಹ್ಯಾಂಡ್ಲಿಂಗ್ ಚಾರ್ಜಸ್ ಇರುತ್ತೆ ಫಾರ್ ದ ಟ್ರಾನ್ಸ್ಪೋರ್ಟ್. ಒಂದು ಡಾಕ್ಟರ್ ಇಟ್ಕೊಂಡು ಬರ್ತಾರೆ, ಅದು ಹಾರ್ಟ್ ಲಿವರ್ ಹೆಂಗೆ ಹೋಗುತ್ತೆ ಅಲ್ಲ, ಅದೇ ಪ್ರೆಸಿಡೆನ್ಸಲ್ಲಿ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಇಟ್ ಇಸ್ ಟೋಟಲಿ ಫಿಲಾಂಥ್ರೋಪಿಕ್, ಆಲ್ಟ್ರೂಯಿಸ್ಟಿಕ್ ಆ್ಯಂಡ್ ನಾಟ್ ಫಾರ್ ಪ್ರಾಫಿಟ್. ಇದು ಜನರಿಗೆ ಉಪಯೋಗ ಆಗಲಿ ಅಂತ. ಈ DKMSದು ಒರಿಜಿನ್ ಜರ್ಮನ್. ಇದು ಅವರು ಫ್ಯಾಮಿಲಿಯಲ್ಲಿ ಯಾರಿಗೂ ಆಗಿಬಿಟ್ಟು ಅವ್ರಿಗೆ ಬೇಜಾರಾಗಿ ಅವ್ರು ಈ ಡೊನೇಷನ್ದು ಸ್ಟಾರ್ಟ್ ಮಾಡಿರೋದು ರಿಜಿಸ್ಟ್ರಿ. ಸೊ ಭಾಳ ವರ್ಷ ಮುಂಚೆ ಇದು ಆಗಿರೋದು. ಈಗ ಇಂಡಿಯಾ ಒಂದು 10-15 ಇಯರ್ಸ್ ಅಂತ ಅವ್ರು ಇದ್ದಾರೆ, ಡಿಫ್ರೆಂಟ್ ನೇಮ್ಸಲ್ಲಿದ್ದಾರೆ. ಈಗ ಅದು ಕನ್ಸಾಲಿಡೇಟ್ ಮಾಡಿ ಜನರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ದಟ್ ಇದು ಬಹಳ ಉಪಯೋಗ, ಬಾಕಿ ಜನರಿಗೆ ಕ್ಯೂರ್ ಆಗ್ತಾರೆ ಜನ. ಅವ್ರಿಗೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಗಲ್ಲ ಅಂತ ಡೊನೇಷನ್ಗೆ ಮುಂದೆ ಬರಬೇಕು ಅಂತ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. Hello, I'm Patrick Paul, chairman of DKMS in India. Today we have a press meet of two people, a donor and a patient,
Swati is the donor. Anandu was suffering on aplastic anemia, and Swati, a female donor, was donating blood stem cells to this donor. Today we meet because it's a special day for Swati and Anandu. After 2 years they were allowed to meet, and they were very happy about after Anandu went through so much pain and suffering during his disease, that he could be cured by a stem cell donation. It's aplastic anemia, and Anandu was suffering on aplastic anemia, and through a blood stem cell donation, he got cured by Swati. ಒಬ್ಬರು ಸಿವಿಯರ್ ಎಪ್ಲಾಸ್ಟಿಕ್ ಅನಿಮಿಯಾ ಇಂದ ಸಫರ್ ಆಗ್ತಿರೋ ಒಂದು ಪೇಷಂಟು 19 ವರ್ಷದ ಹುಡುಗ. ಅವ್ರಿಗೆ ಸಿವಿಯರ್ ಎಪ್ಲಾಸ್ಟಿಕ್ ಅನಿಮಿಯಾ ಡಯಾಗ್ನೋಸಿಸ್ ಆದಾಗ 14 ವರ್ಷ. ಆ ಪೇಷಂಟಿಗೆ ಫಸ್ಟು ಕೀಮೊಥೆರಪಿ ಮತ್ತು ಬೇರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಏನು ಕ್ಯೂರ್ ಆಗದೆ ಇಲ್ಲ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಏನು ಕ್ಯೂರ್ ಆಗದೆ ಇದ್ದಾಗ ಒಬ್ಬರು ಅನ್ರಿಲೇಟೆಡ್ ಡೋನರ್, ಮ್ಯಾಚ್ಡ್ ಅನ್ರಿಲೇಟೆಡ್ ಡೋನರಿಂದ ಬ್ಲಡ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಆದರೆ ಅವರು ಕ್ಯೂರ್ ಆಗ್ತಾರೆ ಅಂತೇಳಿ ಅಲ್ಲಿರೋ ಡಾಕ್ಟರ್ ಡೋನರ್ ಸರ್ಚ್ ಮಾಡ್ತಾರೆ ವರ್ಲ್ಡ್ ವೈಡ್ ಡೋನರ್ ಡೇಟಾಬೇಸಲ್ಲಿ. ಹಂಗೆ ಸರ್ಚ್ ಮಾಡಿದಾಗ ಒಂದು ಫೀಮೇಲ್ ಡೋನರ್ ಮ್ಯಾಚ್ ಆಗಿ ಬರ್ತಾರೆ. ಆ ಫೀಮೇಲ್ ಡೋನರ್ ಬ್ಲಡ್ ಸ್ಟೆಮ್ ಸೆಲ್ಸನ್ನು ಡೊನೇಟ್ ಮಾಡ್ತಾರೆ. ಡೊನೇಟ್ ಮಾಡಿದ್ಮೇಲೆ ಈ ಪೇಷಂಟ್ಗೆ ಅಂದರೆ ಡೋನರಿಂದ ತೆಗೆದುಕೊಂಡಿರೋ ರಕ್ತ ಮಜ್ಜ ಇರುತ್ತಲ್ವ, ಅದನ್ನು ಪೇಷಂಟ್ಗೆ ಕೊಡ್ತಾರೆ, ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಪೇಷಂಟು 2 ವರ್ಷ ಆದಮೇಲೆ ಅಂದರೆ ಸ್ಲೋಲಿ ರಿಕವರ್ ಆಗುತ್ತೆ. ಪೇಷಂಟ್ ರಿಕವರ್ ಆಗ್ತಾರೆ. 19 ವರ್ಷದ ಹುಡುಗ. 2 ಇಯರ್ಸ್ ಆದಮೇಲೆ ಪೇಷಂಟ್ ಕಂಪ್ಲೀಟ್ಲಿ ರಿಕವರ್ ಆಗ್ತಾರೆ. ರಿಕವರ್ ಆಗಿ ಇವತ್ತು ಡೋನರ್ ಮತ್ತು ಪೇಷಂಟ್ ಇಬ್ಬರಿಗೂ ಒಬ್ರಿಗೊಬ್ಬರು ಯಾರು ಅನ್ನೋದೇ ಗೊತ್ತಿರಲ್ಲ. ಸೊ ಮ್ಯಾಚ್ ಆಗಿ ಡೋನರ್ ಬಂದಿರ್ತಾರೆ. ಪೇಷಂಟ್ಗೆ ಎಲ್ಲಿಂದ ಡೋನರ್ ಡೊನೇಟ್ ಮಾಡಿರ್ತಾರೆ ಏನೂ ವಿಷಯ ಗೊತ್ತಿರಲ್ಲ. ಅದನ್ನು ಈ DKMS ಅನ್ನೋ ಒಂದು ಸಂಸ್ಥೆ ಕೋಆರ್ಡಿನೇಟ್ ಮಾಡುತ್ತೆ. ಸೊ ಪೇಷಂಟಿಂದ ಡೋನರಿಂದ ಬ್ಲಡ್ ಸ್ಟೆಮ್ ಸೆಲ್ಸನ್ನು ತೊಗೊಂಡಿರೋ ಪೇಷಂಟ್ ಕಂಪ್ಲೀಟ್ಲಿ ರಿಕವರ್ ಆಗಿ 2 ಇಯರ್ಸ್ ಕಂಪ್ಲೀಟ್ ಆಗಿ ಇವತ್ತು ಒಬ್ರಿಗೊಬ್ರು ಮೀಟ್ ಮಾಡೋ ದಿನ. ಸೊ ಅವರಿಬ್ಬರು ಒಬ್ರಿಗೊಬ್ಬರು ನೋಡ್ತಾರೆ, ಥ್ಯಾಂಕ್ ಯು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಪೇಷಂಟ್ಗೆ ತುಂಬ ಖುಷಿಯಾಗುತ್ತೆ, ಡೋನರ್ಗೆ ತುಂಬ ಖುಷಿಯಾಗುತ್ತೆ ಪೇಷಂಟ್ ಕಂಪ್ಲೀಟ್ಲಿ ರಿಕವರ್ ಆಗಿರೋದನ್ನು ನೋಡೋದಕ್ಕೆ. ತುಂಬ ಸಂತೋಷ ಆಯಿತು ನನಗೆ. ಒಂದು ಮನುಷ್ಯ ಜನ್ಮ ತಾಳಿ ಏನೋ ಒಂದು ವರ್ತ್ ಅಂತ ಅನಿಸ್ತು. ಅವರು ಖುಷಿಯಿಂದ ಇರೋದು ನೋಡಿ, ಅವರ ಒಂದು ಫ್ಯಾಮಿಲಿ ಜೊತೆ ಅವ್ರು ಇರೋದನ್ನು ನೋಡಿ ತುಂಬ ಖುಷಿಯಾಯಿತು. ಅವರೀಗ ಫುಲ್ ಚೇತರಿಸ್ಕೊಂಡಿದ್ದಾರೆ. ಅವ್ರದ್ದು ಪ್ಯಾಷನ್ ಫಾಲೋ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ನೋಡಿ ನಂಗೆ ತುಂಬ ಖುಷಿಯಾಯಿತು. ಅಂದ್ಕೊಂಡಿರಲಿಲ್ಲ ಇಷ್ಟು ಖುಷಿ ಆಗುತ್ತೆ ಈ ಥರ ಒಂದು ಸಣ್ಣ ಒಂದು ಹೆಲ್ಪ್ ಮಾಡಿ. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ, ನೀವು ಆರೋಗ್ಯವಾಗಿದ್ದರೆ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಪ್ರಾಸೆಸ್ಸು. ನೀವು ಎಲ್ಲೂ ಹೋಗಬೇಕಾಗೂ ಇಲ್ಲ, ಆನ್ಲೈನ್ ವೆಬ್ಸೈಟಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆ್ಯಂಡ್ ಅದಾದ ನಂತರ ಒಂದು ವೇಳೆ ಅದು 10 ಲಕ್ಷಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಒಂದು ವೇಳೆ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಬಾಡಿ ಹೆಲ್ದಿ ಇದ್ದರೆ, ಅದು ಟೀಮ್ ಅವರು ಎಲ್ಲ ನೋಡ್ತಾರೆ, ನಿಮ್ಮದು DKMS ಟೀಮ್ ಅವರು, ನೀವು ಬಾಡಿ ಚೆಕಪ್ ಎಲ್ಲ ನೀವು ಆರೋಗ್ಯವಾಗಿ ಇದ್ದರೆ ಮಾತ್ರ ನೀವು ಮುಂದೆ ಅದನ್ನು ಬರಿಬೋದು. ಆಮೇಲೆ ನಿಮ್ಗೆ ಏನು ಪ್ರಶ್ನೆ ಕ್ವಶನ್ಸ್ ಏನಿದ್ರು ನೀವು ನಿಮಗೆ ಡಾಕ್ಟರ್ಸ್ ಎಲ್ಲರನ್ನೂ ಕೊಡ್ತಾರೆ. ನಿಮ್ಗೆ ಪ್ರತಿ ಇಯರ್ ನಿಮಗೆ ಕಾಲ್ ಮಾಡಿ ಕೇಳ್ತಾರೆ ನಿಮ್ಮ ಹೆಲ್ತ್ ಹೇಗಿದೆ ಅಂತ. ಸೊ ನೀವು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ನಿಮಗೆ ಆ ಚಾನ್ಸ್ ಸಿಕ್ಕರೆ ರಿಜಿಸ್ಟರ್ ಮಾಡಿ ಮತ್ತು ಡೊನೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಜೀವ ಉಳಿಸಿ ಒಬ್ಬರನ್ನು.